सर्वेषां स्वस्तिर्भवतु. ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಬಂದ ನಂತರ ವಿವೇಕಾನಂದರ ಬದುಕಿನ ದಿಕ್ಕೇ ಬದಲಾಗಿ ಹೋಗಿತ್ತು. ಸನ್ಯಾಸ ದೀಕ್ಷೆ ಪಡೆದು ಕಾವಿ ಬಟ್ಟೆ ತೊಟ್ಟು ಧರ್ಮ ಪ್ರಚಾರಕನಾಗಿ ದೇಶ ವಿದೇಶ ಸುತ್ತಾಡಿದ್ರು. ಧರ್ಮಗಳ ನಡುವೆ ಆಧ್ಯಾತ್ಮಿಕ ಸೇತುವೆ ಕಟ್ಟತೊಡಗಿದ್ರು. ಆಧ್ಯಾತ್ಮದ ಅನಂತ ಸವಿಯನ್ನ ಜನರಿಗೆ ಉಣಬಡಿಸತೊಡಗಿದ್ರು. ಇವೆಲ್ಲದರ ಪೈಕಿ ಚರಿತ್ರಾರ್ಹ ಭಾಷಣ ಅಂದ್ರೆ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾಡಿದ ಭಾಷಣ. ರಾಮಕೃಷ್ಣ ಮಠದ ಪ್ರತಿನಿಧಿಯಾಗಿ ವಿವೇಕಾನಂದರು ದೇಶ ವಿದೇಶಗಳನ್ನ ಸುತ್ತತೊಡಗಿದ್ರು. ಇದೇ ರೀತಿಯಾಗಿ ಇವರು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲೂ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು. ಆರಂಭದಲ್ಲಿ ಕೊಂಚ ಭಯ ಪಟ್ಕೊಂಡ್ರು. ನಂತರ ವಿದ್ಯಾದೇವತೆಯಾದ ಸರಸ್ವತಿಯನ್ನ ಸ್ಮರಿಸಿಕೊಂಡ ವಿವೇಕಾನಂದರು ನಂತರ ತಮ್ಮ ಮಾತುಗಳನ್ನ ಆರಂಭಿಸಿದ್ರು. ಅಮೆರಿಕಾದ ಸೋದರ ಸೋದರಿಯರೇ ಅಂತ ವಿವೇಕಾನಂದರು ಭಾಷಣ ಆರಂಭಿಸುತ್ತಿದ್ದಂತೆ ನೆರೆದಿದ್ದವರೆಲ್ಲ ರೋಮಾಂಚನಗೊಂಡ್ರು. ಸತತ 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿ ತಮ್ಮ ಆನಂದ ವ್ಯಕ್ತಪಡಿಸಿದ್ರು. ಜನರ ಚಪ್ಪಾಳೆಯ ಸದ್ದು ಅಡಗಿದ ನಂತರ ವಿವೇಕಾನಂದರು ತಮ್ಮ ಮಾತುಗಳನ್ನ ಮುಂದುವರೆಸಿದ್ರು. ನಮಗೆ ನೀವು ನೀಡಿರುವ ಆತ್ಮೀಯವಾದ ಸ್ವಾಗತಕ್ಕೆ ವಂದನೆಗಳನ್ನ ಅರ್ಪಿಸುತ್ತೇನೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ಅಂತ ಅತ್ಯಂತ ಆತ್ಮೀಯವಾಗಿ ಜನರ ಮನಸ್ಸನ್ನ ತಾಕುವಂತೆ ಮಾತನಾಡಿದ್ರು. ನಡುವೆ ಭಗವದ್ಗೀತೆಯ ಭಾಗಗಳನ್ನ ಉದ್ಘರಿಸುತ್ತಾ ಅಮೋಘವಾಗಿ ಮಾತನಾಡಿದ್ರು. ಹಿಂದೂ ಧರ್ಮದ ಸಹಿಷ್ಣುತೆ ಹಾಗೂ ಭ್ರಾತೃತ್ವದ ಬಗ್ಗೆ ಇವರು ತಮ್ಮ ಮಾತುಗಳನ್ನ ಕೇಂದ್ರೀಕರಿಸಿದ್ರು. ಸರ್ವಧರ್ಮ ಸಮ್ಮೇಳನ ಮುಗಿಯೋ ಹೊತ್ತಿಗೆ ವಿವೇಕಾನಂದರು ಹೀರೋ ಆಗಿದ್ರು. ಸರ್ವಧರ್ಮ ಸಮ್ಮೇಳನದ ನಂತರ ದೇಶ ವಿದೇಶಗಳಲ್ಲಿ ವಿವೇಕಾನಂದರ ಖ್ಯಾತಿ ಉತ್ತುಂಗಕ್ಕೇರಿತ್ತು. ಪ್ರಪಂಚದ ಹಲವು ಕಡೆಗಳಿಂದ ಪ್ರವಚನ ನೀಡುವಂತೆ ಇವರಿಗೆ ಆಹ್ವಾನ ಬರತೊಡಗಿತ್ತು. ಹೀಗಾಗಿ ವಿವೇಕಾನಂದರು ಸುಮಾರು 5 ವರ್ಷಗಳ ಕಾಲ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ತೆರಳಿ ಪ್ರವಚನ ನೀಡಿದರು. ಪೂರ್ವ ದೇಶದ ವಿಚಿತ್ರ ಧರ್ಮ ಅಂತಾನೆ ಆಗ ಪರಿಗಣಿತವಾಗಿದ್ದ ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡಿದ್ರು. ಧರ್ಮ ಪ್ರಚಾರಕ್ಕಾಗಿಯೇ ನ್ಯೂಯಾರ್ಕ್, ಲಂಡನ್ ಮುಂತಾದ ನಗರಗಳಲ್ಲಿ ವೇದಾಂತ ಕೇಂದ್ರಗಳನ್ನು ಸ್ಥಾಪಿಸಿದ್ರು. ವಿವೇಕಾನಂದರು ಜಗತ್ತಿನ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಭಾಷಣ ಮಾಡಿದ್ರು. ಇವರ ಪಾಂಡಿತ್ಯವನ್ನ ಅರಿತು ಅನೇಕ ವಿಶ್ವವಿದ್ಯಾಲಯಗಳು ಇವರನ್ನ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುವಂತೆ ಒತ್ತಾಯಿಸಿದವು. ಹೀಗೆ ಹಾರ್ವರ್ಡ್ ವಿವಿಯಲ್ಲಿ ಪೌರಾತ್ಯ ತತ್ವಜ್ಞಾನದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಆಯ್ಕೆಯಾದ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಅನ್ನೋ ಗೌರವಕ್ಕೆ ಪಾತ್ರರಾದರು. ಕೊಲಂಬಿಯಾ ವಿಶ್ವವಿದ್ಯಾಲಯ ಸೇರಿದಂತೆ ಹಲವು ವಿಶ್ವವಿದ್ಯಾಲಯಗಳಿಂದ ಇಂತಹದ್ದೇ ಆಫರ್ ಬಂದರೂ ವಿವೇಕಾನಂದರು ಆ ಆಫರ್ಗಳನ್ನ ನಯವಾಗಿಯೇ ನಿರಾಕರಿಸಿದ್ರು. ತಾನು ಊರೂರು ಸುತ್ತುವ ಸಂತನಾಗಿದ್ದು ತನಗೆ ಇಂತಹ ಕೆಲಸಗಳು ಒಗ್ಗೋದಿಲ್ಲ ಅಂತ ವಿಶ್ವವಿದ್ಯಾಲಯಗಳಿಗೆ ಪತ್ರ ಬರೆದ್ರು. ಇಷ್ಟಾದ್ರೂ ಊರೂರು ಸುತ್ತುತ್ತಾ ಧರ್ಮ ಪ್ರಚಾರ ಕಾರ್ಯವನ್ನ ಮುಂದುವರೆಸಿದ್ರು. ವಿವೇಕಾನಂದರ ಪ್ರವಚನಗಳಿಗೆ ಮಾರು ಹೋಗಿದ್ದ ಅನೇಕ ವಿದೇಶಿಯರು ಇವರ ಶಿಷ್ಯತ್ವ ಸ್ವೀಕರಿಸಿದ್ರು. ಇಂತಹವರ ಪೈಕಿ ಮುಖ್ಯರಾದವರು ಸಿಸ್ಟರ್ ನಿವೇದಿತಾ. ಈಕೆಯ ಮೂಲ ಹೆಸರು ಮಿಸ್ ಮಾರ್ಗರೆಟ್ ನೋಬಲ್. ಈಕೆ ಒಬ್ಬ ಐರಿಷ್ ಮಹಿಳೆ. ಸ್ವಾಮಿಯ ಪ್ರಭಾವಳಿಗೆ ಸಿಲುಕಿದ ಈಕೆ ತನ್ನ ಜೀವನವನ್ನೇ ಧರ್ಮ ಪ್ರಚಾರಕ್ಕೆ ಮೀಸಲಿಟ್ಲು. ವಿವೇಕಾನಂದರೊಂದಿಗೆ ಭಾರತಕ್ಕೆ ಬಂದ ಈಕೆ ತನ್ನ ಉಳಿದ ಆಯಸ್ಸನ್ನ ಭಾರತದ ಮಹಿಳೆಯರ ಮಕ್ಕಳ ಅಭಿವೃದ್ಧಿಗೆ ಅರ್ಪಿಸಿಕೊಂಡ್ಳು.
ವಿವೇಕಾನಂದರು ದೇಶ ವಿದೇಶಗಳನ್ನ ಸುತ್ತಿದ ನಂತರ 1900ರಲ್ಲಿ ಸ್ವದೇಶಕ್ಕೆ ವಾಪಸ್ ಬಂದ್ರು. ಸ್ವದೇಶಕ್ಕೆ ಹಿಂದಿರುಗಿದ ಬೆನ್ನಲ್ಲಿಯೇ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದ್ರು. ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ವಿಜ್ಞಾನ ತಂತ್ರಜ್ಞಾನ ಅತಿ ಮುಖ್ಯ ಅಂತ ವಿವೇಕಾನಂದರು ಅರಿತಿದ್ರು. ಇದೇ ಹಿನ್ನೆಲೆಯಲ್ಲಿಯೇ ಇವರು ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆರಂಭಿಸುವುದಕ್ಕೆ ವಿಶೇಷ ಶ್ರಮ ವಹಿಸಿದ್ರು. ಇದೆಲ್ಲ ಸರಿ, ದೇಶ ವಿದೇಶಗಳ ಜನರನ್ನ ಬೆರಗುಗೊಳಿಸಿದ ವಿವೇಕಾನಂದರ ಪ್ರವಚನಗಳಲ್ಲಿ ಅಂತಹ ಮಹತ್ತರ ಅಂಶಗಳು ಏನಿವೆ, ಅವುಗಳ ತತ್ವದ ಸಾರ ಏನು ಅನ್ನೋದನ್ನ ನೋಡೋಣ ಒಂದು ವಿರಾಮದ ನಂತರ. ಸರ್ವೇಷಾಂ ಸ್ವಸ್ತಿರ್ಭವತು.